ನಾವು ನಮಸ್ಕಾರ ಸ್ನೇಹಿತರೆ, NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 4 ಎಕರೆ 20 ಗುಂಟೆ ಸ್ನೇಹಿತರೆ. ಈ ಜಮೀನಿಗೆ ರೋಡು 2 ಕಡೆಯಿಂದ ನಾವಿಲ್ಲಿ ಬರ್ಬೋದು ಸ್ನೇಹಿತರೆ. 3 ಕಡೆಯಿಂದ ನಾವಿಲ್ಲಿ ಎಂಟ್ರಿ ಆಗ್ಬೋದು ಜಮೀನಿಗೆ. ಪ್ಯೂರ್ ರೆಡ್ ಸಾಯಿಲ್ ಇರುವಂತಹ 4 ಎಕರೆ 20 ಗುಂಟೆ ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ, ತೆಂಗಿನ ಸಸಿಗಳು ಹಾಕಿದ್ದಾರೆ, ಒಂದು ಸಿಂಪಲ್ ಮನೆ ಕೂಡ ಕಟ್ಟಿದ್ದಾರೆ. ರನ್ನಿಂಗ್ ಬೋರ್ವೆಲ್ಲು ಇದೆ, ಓಪನ್ ವೆಲ್ಲು ಕೂಡ ಇದೆ ಸ್ನೇಹಿತರೆ. ಇವತ್ತು ಓಪನ್ ವೆಲ್ಗಳಲ್ಲಿ ನೀರಿದೆ ಅಂತಂದರೆ ನಾವು ಸಂತೋಷ ಪಡಬೇಕು ನಿಜವಲ್ಲೂ. ಮುಂದಕ್ಕೊಂದಿನ ಜನ್ರೇಷನ್ಗೆ ಓಪನ್ ವೆಲ್ಗಳು ನೋಡೋಕ್ಕೂ ಸಿಗಲ್ಲ. ಜಾಗ ನಿಮಗೆ ಇದು ತುಂಬ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ನು, ಒಳ್ಳೆ ಜಾಗ. ಸುತ್ತಮುತ್ತ ಇಲ್ಲ ನಿಮಗೆ ರನ್ನಿಂಗ್ ಕಲ್ಟಿವೇಶನ್ ಅಂತ ನೋಡ್ತಾ ಇದ್ದೀರಾ. ಸುತ್ತಮುತ್ತ ನೋಡಿ ಒಳ್ಳೊಳ್ಳೆ ತೋಟಗಳು ಮಾಡಿದ್ದಾರೆ, ಒಳ್ಳೆ ಜಾಗ, ಸುಪೀರಿಯರ್. ಇದು ಬೆಂಗಳೂರಿಗೆ 150 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 150 ಆಗುತ್ತೆ, ಮೈಸೂರಿಗೆ 95 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ ಬಂದು 35 ಲ್ಯಾಕ್ ಹೇಳ್ತಾ ಇದ್ದಾರೆ. ಇವ್ರ ಸದ್ಯಕ್ಕೆ ನೋಡಿ ಈ ಸಣ್ಣ ಪುಟ್ಟ ಗಿಡಗಳು ಬೆಳ್ಕೊಂಡಿದ್ದಾವೆ. ಇದೆಲ್ಲ ಕ್ಲೀನ್ ಮಾಡಿಬಿಟ್ರೆ ನಮಗೆ ಭೂಮಿ ಚಿನ್ನ ಇದ್ದಂಗೆ ಇರುತ್ತೆ. ತಾರ್ ರೋಡ್ ಪ್ರಾಪರ್ಟಿ ಹೇಳಿದ್ರೆ ನಾವು ಇಲ್ಲಿ 2 ಕಡೆಯಿಂದ ನಾವಿಲ್ಲಿ 3 ಕಡೆಯಿಂದ ಬರ್ಬೋದು. ರೋಡ್ ಕೂಡ ಲ್ಯಾಂಡ್ಗೆ 3 ಕಡೆಯಿಂದನೂ ಇದೆ. ಜಾಗ ಅನುಕೂಲವಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ತೋಟ ಮಾಡಲಿಕ್ಕೆ ಅನುಕೂಲವಾಗಿದೆ. ಇವರು ಡ್ರಿಪ್ ಲೈನೆಲ್ಲ ಮಾಡಿ ಬಿಟ್ಟಿದ್ದಾರೆ ಸ್ನೇಹಿತರೆ. ನಾವು ಈ ಜಾಗದಲ್ಲಿ ತೆಂಗು, ಅಡಿಕೆ, ಮಾವು, ಸಪೋಟ, ದಾಳಿಂಬೆ, ನೆಲ್ಲಿಕಾಯಿ, ಪಪ್ಪಾಯ ಅನೇಕ ರೀತಿಯ ಗಿಡಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ ತೋಟ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಾವು ಬೆಳೆ ಬೆಳಿತೀವಿ ಅಂದರೂ ಬೆಳಿಬೋದು. ನಮಗೆ ಈ ಕಡೆ ಲೇಬರ್ಗಳಿಗಾಗಲಿ ಇನ್ನೊಂದಕ್ಕಾಗಲಿ ತೊಂದರೆ ಇಲ್ಲ. ನಾವಿಲ್ಲಿ ಈಗ ಸದ್ಯಕ್ಕೆ ಇರಲಿಕ್ಕೆ ಒಂದು ಮನೆ ಕೂಡ ಈಗ ರೀಸೆಂಟಾಗಿ ಕೂಡ ಇವರು ಕಟ್ಟಿದ್ದಾರೆ ಸ್ನೇಹಿತರೆ. ಮನೆ ಕೊಡಿಸೋದಕ್ಕೆ ಪರವಾಗಿಲ್ಲ. ನಾನು ಅಲ್ಲಿ ತನಕ ಹೋಗಿಲ್ಲ, ನಿಂತ್ಕೊಂಡ್ರೆ ಅಲ್ಲಿ ಕಾಣುತ್ತೆ ನಮಗೆ ಮನೆ ನೋಡಿ. ಜಾಗ ಎಲ್ಲ ವಿಶಾಲವಾಗಿದೆ. ನಾವು ಇಲ್ಲಿ ಒಳ್ಳೆಯ ವ್ಯವಸಾಯ ಮಾಡಲಿಕ್ಕೂ ಚೆನ್ನಾಗಿದೆ ಸ್ನೇಹಿತರೆ. ನಾವು ಮಿಶ್ರ ಬೆಳೆಗಳನ್ನ ಬೆಳೀಲಿಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು ಸ್ನೇಹಿತರೆ. ಒಂದೇ ಬೆಳೆ ಹಾಕೋದಕ್ಕಿಂತ ನಾನಾ ರೀತಿಯ ಬೆಳೆಗಳನ್ನ ಹಾಕ್ಬೋದು. ಒಳ್ಳೆ ತೋಟಕ್ಕಂತ ಒಳ್ಳೆ ಅದು ಫಾರ್ಮ್ ಹೌಸ್ ಮಾಡಿಕೊಂಡು ಅದ್ಭುತವಾಗಿದೆ. ಜಾಗ ಆಗಲಿ, ನೀರಾವರಿ ಆಗಲಿ, ರೋಡ್ ಆ್ಯಕ್ಸಸ್ ಆಗಲಿ ನಮಗೆ ಎಲ್ಲ ಚೆನ್ನಾಗಿದೆ. ಈ ಥರ ಜಾಗಗಳಲ್ಲಿ ನಾವೀಗ ಒಂದು 4 ಹಸ ಸ್ವಲ್ಪ ಕುರಿಗಳನ್ನ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇವುಗಳು ಯಾತಕ್ಕೆ ಅಂತಂದರೆ ಇವುಗಳು ಒಂದು ಮನುಷ್ಯನ ಸಂಸಾರವನ್ನು ಸಾಕೋಕ್ಕೆ ಯೋಗ್ಯವಾಗಿದೆ. ಹಸುಗಳು ಹಾಲು ಕರೆಯೋದ್ರಿಂದ ಅನುಕೂಲ ಆಗುತ್ತೆ. ನಮಗೆ ಏನಪ್ಪ ಅಂದರೆ ಅದರ ಸಗಣಿ ಮತ್ತು ಗಂಧಲ ಜಮೀನುಗಳಿಗೆ ಒಳ್ಳೆ ಗೊಬ್ಬರ ಆಗುತ್ತೆ ಸ್ನೇಹಿತರೆ. ಗೊಬ್ಬರ ಆಗೋದ್ರಿಂದ ನಮಗಿಲ್ಲಿ ಒಳ್ಳೆ ಬೆಳೆಗಳನ್ನ ಬೆಳೆಯೋದು. ಯಾವಾಗಲೂ ಅಷ್ಟೇ ಒಂದು ಲೇಬರ್ನ ಇಲ್ಲಿ ಇರಿಸಿ ನಾವು ಒಂದು 4 ಹಸ ಅವ್ರ ಕುರಿಗಳು ನೋಡ್ಕೊಂಡು ಹೋದ್ರೆ ಸಾಕು. ಆ ಹಸ ಏನಾದ್ರು ಕರೆಯುತ್ತೆ ಅದು ಅವ್ರ ಫ್ಯಾಮಿಲಿನ ಸಾಕುತ್ತೆ ಅಂತ ನೋಡಿ. ಎಷ್ಟು ಚೆನ್ನಾಗಿದೆ ಜಾಗ.
ನಾವಿಲ್ಲಿ ಒಳ್ಳೆ ತೋಟ ಮಾಡಿಸಿದಂಥ ಜಾಗ. ಇವತ್ತು ಎಲ್ಲ ಕಡೆ ಪೊಲ್ಯೂಷನ್ ಜಾಸ್ತಿ ಇದೆ ಸ್ನೇಹಿತರೆ. ನಮಗಿಲ್ಲಿ ಯಾವುದೇ ರೀತಿಯ ಪೊಲ್ಯೂಷನ್ಗಳು ಇಲ್ಲ. ಸುತ್ತ ರನ್ನಿಂಗ್ ಕಲ್ಟಿವೇಷನ್ನೇ. ನಾವು ಪ್ರಕೃತಿ ಏನು ಕೊಡೋಕ್ಕಲ್ಲ ಸ್ನೇಹಿತರೆ. ಆದರೆ ನಾವು ಆದಷ್ಟು ಏನು ಗಿಡ ಮರಗಳನ್ನ ಬೆಳೆಸ್ತೀವೋ ನಮ್ಮ ಜಾಗದಲ್ಲಿ ಅದರಿಂದ ಒಳ್ಳೆಯ ಗಾಳಿ, ಒಳ್ಳೆಯ ವಾತಾವರಣ ಪ್ರತಿಯೊಂದು ಕೂಡ ಕೊಡ್ಬೋದು. ಇವತ್ತು ನಮಗೆ ಅನಾರೋಗ್ಯ ಎಲ್ಲ ಕಡೆ ತಾಂಡವಾಡ್ತಿದ್ದಾವೆ. ನಾವು ಮಾಡೋ ತೋಟದ ಕೆಲಸ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯನ ಸದೃಢ ಕಾಯಿ ಮಾಡುತ್ತೆ ಸ್ನೇಹಿತರೆ. ನಿಮಗೆ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ನಮಗೂ ಕೂಡ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.